ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಾರ್ಯ ಗುರುಂ ಭಜೆ ದಾಸವರ್ಯಂ ದಯಾಯುಕ್ತಂ ದೂರೀಕೃತದುರಾಶಿಷಂ ಶ್ರೀಮದ್ಹರಿಕಥಾಮೃತವಕ್ತಾರಂ ಜಗನ್ನಾಥಾರ್ಯ ಗುರುಂ ಭಜೆ. ಈ ದಿವಸ ಪ್ರಾತಸ್ಮರಣೀಯರಾದಂಥ ಮಹಾನುಭಾವರಾದಂತಹ ದಾಸವರೇಣ್ಯರು ಜಗನ್ನಾಥ ದಾಸರ ಆರಾಧನಾ ಮಹೋತ್ಸವ. ಜಗನ್ನಾಥ ದಾಸರ ಪೂರ್ವೇತಿಹಾಸಗಳು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸರ್ವ ವಿದಿತ. ಬ್ಯಾಗವಟ್ಟಿಯಲ್ಲಿ ಹುಟ್ಟಿ ಶ್ರೀನಿವಾಸಾಚಾರ್ಯರಾಗಿ ಮತ್ತು ಪಂಡರಾಪುರದ ವಿಠ್ಠಲನ ಸನ್ನಿಧಾನದಲ್ಲಿ ಜಗನ್ನಾಥ ವಿಠಲ ಎಂಬತಕ್ಕಂತಹ ಅಂಕಿತವನ್ನು ಪರಮಾತ್ಮನಿಂದಲೇ ಪಡೆದಂಥ ಮಹಾನುಭಾವ. ಇದೆಲ್ಲ ಗೊತ್ತಿದೆ. ಮಾಧ್ವ ಸಾರಸ್ವತ ಲೋಕಕ್ಕೆ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆಯನ್ನು ದಾಸರು ಕೊಟ್ಟಿದ್ದಾರೆ. ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ನೇರಕೃತಿ ಕನ್ನಡದ ಸುಧಾ ಅಂತ ಪ್ರಸಿದ್ಧಿಯಾಗಿದೆ. 32 ಸಂಧಿಗಳನ್ನು ಒಳಗೊಂಡಿದೆ. ಸುಂದರವಾಗಿರತಕ್ಕಂತಹ ಭಾಮಿನಿ ಷಟ್ಪದಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಹರಿಕಥಾಮೃತ ಸಾರ. ವಿಶ್ವಗುರುಗಳಾದಂತಹ ಶ್ರೀಮದ್ ಆಚಾರ್ಯರ ತತ್ವ ನಿರೂಪಣೆಯನ್ನು ಪ್ರಮಾಣೀಭೂತವಾಗಿ ಇಲ್ಲಿ ಸಿದ್ಧಪಡಿಸಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು. ದ್ವೈತ ವೇದಾಂತದ ಕೋಶ ಅಂತ ಕರೀತಾರೆ ಇದನ್ನು. ಅಂತಹ ಪ್ರಸಿದ್ಧವಾದಂತಹ ಗ್ರಂಥ. ಮಾಧ್ವ ದೇವತಾಶಾಸ್ತ್ರದ ಸಾರಾಂಶ ಅಂತ ಹೇಳ್ಬೋದು. ನೋಡಿ ಹೇಗಿದೆ, ಎಷ್ಟು ಬೇಕಾದ್ರೆ ಹೇಳ್ಬೋದು. 32 ಸಂಧಿಗಳಲ್ಲಿ ಒಂದೊಂದರೊಳಗೆ ಒಂದೊಂದು. ಕರುಣಾ ಸಂಧಿ, ಮಂಗಳಾಚರಣ ಸಂಧಿಯಿಂದ ಪ್ರಾರಂಭ ಮಾಡಿ ಕರುಣಾ ಸಂಧಿ, ಪರಮಾತ್ಮನ ವ್ಯಾಪ್ತಿ ಸಂಧಿ, ಎಲ್ಲೆಲ್ಲಿದ್ದಾನೆ ಅಂತ, ಭೋಜನ ರಸ ವಿಭಾಗ ಸಂಧಿ, 1 2 ಎಲ್ಲವನ್ನು, ಪಿತೃಗಣ ಸಂಧಿ, ಎಲ್ಲ ವಿಚಾರವನ್ನು ತಿಳಿಸ್ಬಿಟ್ಟಿದ್ದಾರೆ. ನಮ್ಗೆ ಯಾವ್ದು ಅರ್ಥ ಆಗಲ್ವೋ ಅಂತ ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಅದ್ಭುತವಾಗಿರ್ತಕ್ಕಂತಹ ಕನ್ನಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಹರಿಕಥಾಮೃತ ಸಾರದ ಬಗ್ಗೆ ಸುಮ್ಮನೆ ಒಂದು ಸಂಕೋಚವಾಗಿ ಸ್ವಲ್ಪನೇ ಹೇಳಿರೋದು. ಬ್ರಹ್ಮಾಂಡವೇ ಇದೆ. ಹರಿಕಥಾಮೃತ ಸಾರ ಹೇಳೋದಕ್ಕೆ ಇಷ್ಟು ಒಂದು ಮಾತಲ್ಲಿ ಹೇಳಕ್ಕೆ ಬರೋದಿಲ್ಲ. ಮತ್ತು ತಂತ್ರಸಾರ ಅನ್ನೋದು ಇವ್ರದ್ದು ಇನ್ನೊಂದು ಕೃತಿ. ಅದು ಹಾಡು. ತಂತ್ರಸಾರ ಅದೊಂದು. ತತ್ವ ಸೂಗಾಲಿ ಇದೊಂದು ಅದ್ಭುತವಾಗಿರ್ತಕ್ಕಂಥದ್ದು, ತ್ರಿಪದಿಯಲ್ಲಿ ಇರುವಂಥದ್ದು. ಇದು ಕೂಡ ಜಗನ್ನಾಥದಾಸರ ಇನ್ನೊಂದು ಕೃತಿ. ಅನೇಕ ಸುಳಾದಿಗಳು, ಅನೇಕ ಗುಣಾರ್ಥಗಳನ್ನು ಹೊಂದಿರತಕ್ಕಂತಹ ಸುಳಾದಿಗಳು, ಮತ್ತು ಪರಮಾತ್ಮನ ಒಳ ಸುಳಿವನ್ನು ತೋರಿಸುವಂತಹ ಹಾದಿ ಸುಳಾದಿ ಎಂದು ಅದು ಅನೇಕ ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಉಗಾಭೋಗಗಳು, 100 ಉಗಾಭೋಗಗಳನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು 100 ದೇವರ ನಾಮಗಳನ್ನು ಮಾಡಿ ಪರಮಾತ್ಮನನ್ನು ಹತ್ತಿರಕ್ಕೆ ಹೋಗೋಕ್ಕೆ ಮಾರ್ಗವನ್ನು ತೋರಿಸಿದಂತಹ ಮಹನೀಯರು ಜಗನ್ನಾಥದಾಸರು. ಇಷ್ಟೇ ಮುಗೀತಂತ ತಿಳ್ಕೊಳ್ಳೋದ? ಇವರ ಶಿಷ್ಯ ಪರಂಪರೆ ನೋಡಿದ್ರೆ ಇವರು ಹೇಗೆ, ಇವರ ಜೀವನ ಕಾಲ ಹೇಗಿತ್ತು, ಇವರ ಜೀವಿತ ಹೇಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅನೇಕ ಜನ ಶಿಷ್ಯಂದ್ರಿದ್ದರು ಅಂಥೇಳಿ ಅವರ ಚರಿತ್ರೆಯಲ್ಲಿ ಗೊತ್ತಾಗ್ತದೆ. ಕೆಲವು ಸಂಶೋಧನೆ ಮಾಡಿದಾಗ ಆ ಕೆಲವು ಶಿಷ್ಯಂದರ ಹೆಸರು ಅವರು ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತದೆ. ಏನೇನು ಅಂತಂದರೆ, ದೇಶಪಾಂಡೆ ಕೃಷ್ಣರಾಯರು ಅಂತ, ವೇಣುಗೋಪಾಲ ಅನ್ನುವಂತಹ ಅಂಕಿತದಲ್ಲಿ ಇವರು ದೇವರ ನಾಮಗಳನ್ನು ರಚನೆ ಮಾಡ್ತಾರೆ. ಕೃಷ್ಣ ಕರುಣಾಮೃತ ಎಂಬುವಂತಹ ಅದ್ಭುತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಯಾರು? ದೇಶಪಾಂಡೆ ಕೃಷ್ಣರಾಯರು.
ಶ್ರುತಿ ಸಾರ ಅನ್ನುವಂತಹ ಶ್ರುತಿಯ ಸಾರವನ್ನು ತಿಳಿಸ್ತಕ್ಕಂಥದ್ದು ಕನ್ನಡದಲ್ಲಿ. ಇನ್ನೊಂದು ಮಹಾಕೃಷ್ಣನ ಭಕ್ತರು ದೇಶಪಾಂಡೆ ಕೃಷ್ಣರಾಯರು ಯಕ್ಷಗಾನದ ಶೈಲಿಯಲ್ಲಿ ಭಾಗವತದ ದಶಮ ಸ್ಕಂದವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ನೋಡಿ. ಜಗನ್ನಾಥದಾಸರ ಶಿಷ್ಯರು ಇನ್ನೊಬ್ಬರು ರಾಘವೇಂದ್ರಪ್ಪ ಅಂತ ಇನ್ನೊಬ್ಬರು ದಾಸರು, ಅವರಿಗೆ ಸಾರಸ್ವತ ಪರಿಣಯ ಅನ್ನುವಂತಹ ಕೃತಿಯನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರ್ತಕ್ಕಂತಹ ಶ್ರೀಧರ ವಿಠಲರು ಜಗನ್ನಾಥದಾಸರ ಶಿಷ್ಯರೇ. ಮತ್ತು ಹುಂಡೇಕಾರ ದಾಸಪ್ಪ ಅಂಥೇಳಿ ಪ್ರಸಿದ್ಧಿಯಾಗಿರುವಂತಹ ಶ್ರೀಶ ವಿಠಲರು ಅವರು ಕೂಡ ಇವರ ಶಿಷ್ಯರೇ. ಮತ್ತು ಅಭಿನವ ಜನಾರ್ದನ ಎಷ್ಟೊಂದು ದೇವರ ನಾಮಗಳನ್ನು ಕೇಳಿದ್ದೀವಿ, ಅವರಿಗೆ ಪ್ರೇಮದಾಸರು ಅಂತ ಕರಿತೀವಿ. ಅಂತಹ ಅವರೆಲ್ಲರೂ ಕೂಡ ಜಗನ್ನಾಥ ಅಲ್ಲದೆ ನೂರಾರು ಜನರ ಹೆಸರಿದೆ ಇನ್ನು. ಮತ್ತು ಇದಕ್ಕೆಲ್ಲ ಸಂಕೋಚ ಆಗ್ತದೆ, ಅಷ್ಟು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಹೇಳೋದಿಲ್ಲ. ಇಷ್ಟು ಜನನ್ನ ಮತ್ತು ಸಿದ್ಧಪಡಿಸಿ ಅವರಿಗೆ ಅಂಕಿತವನ್ನು ಕೊಟ್ಟು ಪರಮಾತ್ಮನಲ್ಲಿ ಭಕ್ತಿಯನ್ನು ಪ್ರೇಮವನ್ನು ಬೆಳೆಸಿ ಅವರನ್ನು ಕೂಡ ಲೋಕಾರ್ಪಣೆ ಮಾಡಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿದಂತಹ ಮಹಾಮಹಿಮರು ಈ ಜಗನ್ನಾಥದಾಸರು. ಹೀಗೆ ಜಗನ್ನಾಥದಾಸರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಆಯಾಮವನ್ನೇ ಕೊಟ್ಟಂಥ ಮಹಾನುಭಾವರು ಅಂತ ತಿಳ್ಕೊಂಡು ಈ ದಿವಸ ಅವರ ಪರಮಾತ್ಮನನ್ನು ಸೇರಿದಂಥ ಸ್ಥಳ ಮಾನವಿಯಲ್ಲಿದೆ, ಆ ಜಗನ್ನಾಥದಾಸರ ಕಟ್ಟೆಯಲ್ಲಿದೆ. ಅವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಜಗನ್ನಾಥದಾಸರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.